1 ಕಪ್ ಆಗುವಷ್ಟು ನೆಲಗಡಲೆ ಬೀಜ ಇದೆ. ಇದನ್ನು ಬಳಸಿಕೊಂಡು ಒಂದು ರುಚಿಕರವಾದ ಆರೋಗ್ಯಕರವಾದ ಒಂದು ಹೊಸ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೆಲಗಡಲೆ ಬೀಜವನ್ನು ಫಸ್ಟಿಗೆ ಹುರ್ಕೊಳ್ಬೇಕು. ನಾನೊಂದು ಪ್ಯಾನನ್ನು ಬಿಸಿಗೆ ಇಟ್ಟು ಇದನ್ನು ಚೆನ್ನಾಗಿ ಪರಿಮಳ ಬರುವ ತನಕ ಹುರ್ಕೊಳ್ತೇನೆ. ನೆಲಗಡಲೆ ಬೀಜದ ಮೇಲಿನ ಸಿಪ್ಪೆಯನ್ನು ತೆಗಿಬೇಕಾಗ್ತದೆ, ಹಾಗಾಗಿ ಹುರಿದು ಇದರ ಸಿಪ್ಪೆಯನ್ನು ತೆಗಿಬೇಕು. ಮತ್ತು ಈ ರೆಸಿಪಿಯನ್ನು ಮಾಡಲಿಕ್ಕೆ ನೆಲಗಡಲೆ ಬೀಜ ಹದವಾಗಿ ಹುರ್ಕೊಳ್ಬೇಕು, ಆಗ ಆ ರೆಸಿಪಿಯ ಪರಿಮಳ ಕೂಡ ತುಂಬಾ ಚೆನ್ನಾಗಿರ್ತದೆ. ನಾನು ಮಾಡ್ತಾ ಇರೋದು ಉಂಡೆನೂ ಅಲ್ಲ, ಚಿಕ್ಕಿನೂ ಅಲ್ಲ, ಹಾಗಂತ ಕಾಂಗ್ರೆಸ್ ಕಡಲೆನೂ ಅಲ್ಲ. ಒಂದು ಡಿಫ್ರೆಂಟ್ ಆಗಿರುವ ಒಂದು ಜ್ಯೂಸನ್ನು ಈ ನೆಲಗಡಲೆ ಬೀಜವನ್ನು ಉಪಯೋಗಿಸ್ಕೊಂಡು ಇವತ್ತಿನ ರೆಸಿಪಿಯಲ್ಲಿ ಮಾಡ್ತಾ ಇದ್ದೇನೆ. ನೆಲಗಡಲೆ ಬೀಜವೆಲ್ಲ ಚೆನ್ನಾಗಿ ಹುರಿದಾಗಿದೆ. ತಣ್ಣಗಾಗಲಿಕ್ಕೆ ಬಿಟ್ಟು ಮೇಲ್ಗಡೆ ಇರುವ ಸಿಪ್ಪೆಯನ್ನು ತೆಗೆದು ತಗೊಳ್ತೇನೆ. ಈಗ ಮಿಕ್ಸಿ ಜಾರಲ್ಲಿ ಸಿಪ್ಪೆ ಬಿಡಿಸಿ ತಗೊಂಡಿರುವ 1 ಕಪ್ ಆಗುವಷ್ಟು ನೆಲಗಡಲೆ ಬೀಜವನ್ನು ಹಾಕಿದ್ದೇನೆ. ಇದನ್ನು ಒಮ್ಮೆ ಹಾಗೆ ಪಲ್ಸ್ ಮೋಡಲ್ಲಿ ಈ ರೀತಿ ಪೌಡ್ರನ್ನು ಮಾಡಿಕೊಳ್ಬೇಕು. ಪೌಡ್ರ್ ಮಾಡಿ ಆದ ನಂತರ ಇದಕ್ಕೆ 1 ಟೇಬಲ್ ಚಮಚ ಆಗುವಷ್ಟು ನೆನೆಸಿಟ್ಟಿರುವ ಗಸಗಸೆಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ನಂತರ ಇದಕ್ಕೆ 4-5 ಟೇಬಲ್ ಚಮಚ ಆಗುವಷ್ಟು ತೆಂಗಿನಕಾಯಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ತೆಂಗಿನಕಾಯಿ ಸೇರಿಸೋದ್ರಿಂದ ಈ ರೆಸಿಪಿ ತುಂಬಾ ರುಚಿಯಾಗಿ ಬರ್ತದೆ. ಹಾಗೆ 1-2-3 ಏಲಕ್ಕಿಯನ್ನು ಕೂಡ ಬಿಡಿಸಿ ಸೇರಿಸ್ಕೊಳ್ಳೋಣ. ಬೇಸಿಗೆ ಆಗಿರೋದ್ರಿಂದ ಏಲಕ್ಕಿ ಹಾಕೋದು ತುಂಬಾ ಒಳ್ಳೆಯದು. ಪಿತ್ತವನ್ನು ಕಡಿಮೆ ಮಾಡಲಿಕ್ಕೆ ಏಲಕ್ಕಿ ತುಂಬಾ ಹೆಲ್ಪ್ ಮಾಡ್ತದೆ. ಹಾಗಾಗಿ ಏಲಕ್ಕಿಯನ್ನು ಹಾಕಿ ಈ ರೆಸಿಪಿಯನ್ನು ಮಾಡೋದು ಒಳ್ಳೆಯದು. ತುಂಬಾ ರುಚಿಯಾಗಿರ್ತದೆ. ಖಂಡಿತ ನೀವು ನೆಲಗಡಲೆ ಮನೇಲಿ ಇದೆ ಅಂತ ಆದರೆ ಟ್ರೈ ಮಾಡಿ ನೋಡಿ. ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡ್ತದೆ, ಮಕ್ಕಳಿಗೆ ತುಂಬಾ ಒಳ್ಳೆಯದು. ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೇನೆ. ಈಗ ರುಬ್ಬಿರೋದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಮಿಕ್ಸಿ ಜಾರಿಗೂ ಸ್ವಲ್ಪ ನೀರನ್ನು ಹಾಕಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ನಾನು ಇಷ್ಟು ಪಾತ್ರದಲ್ಲಿ ಇರೋದಷ್ಟನ್ನು ಮಾಡ್ತಾ ಇಲ್ಲ, 1 ಕಪ್ ಆಗುವಷ್ಟರಲ್ಲಿ ನಾನಿಲ್ಲಿ ಜ್ಯೂಸನ್ನು ಮಾಡ್ತಾ ಇದ್ದೇನೆ. ಇದನ್ನು ಬಳಸ್ಕೊಂಡು 1 ಕಪ್ ನೀರನ್ನು ಹಾಕಿದ್ದೇನೆ. 1 ಟೇಬಲ್ ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಇದನ್ನು ಒಮ್ಮೆ ಕಲಕಿ ನೀರು ಮಾಡಿಕೊಂಡು ಒಂದು ಚಿಟಿಕೆ ಉಪ್ಪನ್ನು ಬೇಕಾದರೆ ಸೇರಿಸ್ಕೊಳ್ಬೋದು. ಇದಕ್ಕೆ ನಾನು ರುಬ್ಬುವಾಗ ಉಪ್ಪನ್ನೇನು ಸೇರಿಸಲಿಲ್ಲ. ಪೂರ್ಣ ಪ್ರಮಾಣಕ್ಕೂ ನಾವು ಬೆಲ್ಲವನ್ನು ಸೇರಿಸಿ ಇಟ್ಟರೆ ಉಳಿತು ಅಂದರೆ ಮತ್ತೆ ಹುಳಿ ಬರ್ತದೆ. ಹಾಗಾಗಿ ಸ್ವಲ್ಪಕ್ಕೆ ಮಾತ್ರ ನಾನಿಲ್ಲಿ ಜ್ಯೂಸನ್ನು ರೆಡಿ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ಬೇಕಾಗುವಷ್ಟು ನೋಡಿಕೊಂಡು ಮಿಶ್ರಣವನ್ನು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ನೆಲಗಡಲೆ ಬೀಜದ ಜ್ಯೂಸ್ ರೆಡಿ ಆಗ್ತದೆ. ಈ ಜ್ಯೂಸನ್ನು ನೀವು ಯಾವತ್ತಾದರೂ ಕುಡ್ದಿದ್ದೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಈವರೆಗೆ ಕುಡ್ದಿಲ್ಲ ಅಂದರೂ ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ, ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನಂತರ ರುಚಿಯಾಗಿರುವ ನೆಲಗಡಲೆ ಜ್ಯೂಸ್ ರೆಡಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ರೀತಿ ಇನ್ನೂ ಹೊಸ ರೆಸಿಪಿಯೊಂದಿಗೆ ಬರ್ತಾ ಇರ್ತೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.